ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಮ್ಮ ದೈವಭಕ್ತಿ ದೇಗುಲ ದರ್ಶನ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಮಂಗಳವಾರ ದ್ವಾದಶಿ. ಸಾಸಿವೆಯೊಂದಿಗೆ ಹೀಗೆ ಮಾಡಿ, ನಿಮ್ಮ ಜೀವನ 60 ನಿಮಿಷಗಳಲ್ಲಿ ಬದಲಾಗುತ್ತದೆ. ಸಾಸಿವೆಯೊಂದಿಗೆ ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ಮಂಗಳವಾರ ಸಾಸಿವೆಯೊಂದಿಗೆ ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಎಲ್ಲಾ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ. ಸಾಸಿವೆ ನಮ್ಮೆಲ್ಲರ ಮನೆಗಳಲ್ಲಿ ಇರುತ್ತದೆ. ನಾವು ಅದನ್ನು ಅಡುಗೆಯಲ್ಲಿ ಒಗ್ಗರಣೆಗೆ ಬಳಸುತ್ತೇವೆ. ಅಂತಹ ಸಾಸಿವೆಯೊಂದಿಗೆ ಈ ಪರಿಹಾರವನ್ನು ಮಾಡಿದರೆ ಹಣಕಾಸಿನ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಎಲ್ಲವೂ ದೂರವಾಗುತ್ತವೆ. ಸಾಸಿವೆ ಕಪ್ಪಾಗಿರುತ್ತದೆ. ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಯನ್ನು ಸುಲಭವಾಗಿ ಆಕರ್ಷಿಸುತ್ತದೆ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮಲ್ಲಿ ಮತ್ತು ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿ ಸಾಸಿವೆ ಹೀರಿಕೊಳ್ಳುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಏನಾದರೂ ಜಗಳ ನಡೆಯುತ್ತಿರುತ್ತದೆ ಎಂದು ಅನೇಕ ಜನರು ಹೇಳುತ್ತಾರೆ. ಮಕ್ಕಳು ಮಾತು ಕೇಳುತ್ತಿಲ್ಲ, ಖರ್ಚುಗಳು ಹೆಚ್ಚಾಗುತ್ತಿವೆ, ಸಾಲಗಳು ಸಹ ತೀರುತ್ತಿಲ್ಲ ಎಂದು ಚಿಂತಿಸುತ್ತಿರುತ್ತಾರೆ. ಅಂತಹವರಿಗೆ ಈ ಪರಿಹಾರ ಮಾಡಿದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಾಸಿವೆಗಳು ಬಹಳ ಶಕ್ತಿಯನ್ನು ಹೊಂದಿರುತ್ತವೆ. ಇವುಗಳಿಂದ ಪರಿಹಾರ ಮಾಡುವುದರಿಂದ ಮನೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಬರುತ್ತವೆ. ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಆಲೋಚನೆಗಳಲ್ಲಿಯೂ ಬದಲಾವಣೆಗಳು ಬರುತ್ತವೆ. ಈ ಪರಿಹಾರ ಮಾಡುವುದರಿಂದ ನೆರೆಹೊರೆಯವರೊಂದಿಗೆ ಇರುವ ಜಗಳಗಳು ಸಹ ನಿವಾರಣೆಯಾಗುತ್ತವೆ. ನಮ್ಮಲ್ಲಿ ಕೆಲವರಿಗೆ ಮನೆಯವರೊಂದಿಗೆ ಸಮಸ್ಯೆಗಳು ಇಲ್ಲದಿದ್ದರೂ ಹೊರಗಿನವರೊಂದಿಗೆ ಸಮಸ್ಯೆಗಳು ಇರುತ್ತವೆ. 4 ಜನ ಸೇರಿ ಮಾತನಾಡಿಕೊಂಡರೂ ಜಗಳಗಳು ಆಗುತ್ತಿರುತ್ತವೆ. ನೀವು ಯಾರ ವಿಷಯಕ್ಕೂ ಹೋಗದಿದ್ದರೂ ಇತರರು ನಿಮ್ಮ ವಿಷಯಕ್ಕೆ, ನಿಮ್ಮ ಕುಟುಂಬದ ವಿಷಯಕ್ಕೆ ಬಂದು ಜಗಳವಾಡುತ್ತಿರುತ್ತಾರೆ. ಇಂತಹವರು ಕೆಟ್ಟ ದೃಷ್ಟಿ ತಗಲದಂತೆ ಇರಬೇಕೆಂದರೆ ಮಂಗಳವಾರ ಈ ಸಾಸಿವೆ ಪರಿಹಾರವನ್ನು ಮಾಡಿ. ನೆರೆಹೊರೆಯವರೊಂದಿಗೆ ಬಹಳಷ್ಟು ಜಗಳಗಳು ಆಗುತ್ತಿವೆ ಎಂದು ಚಿಂತಿಸುವವರು ಪ್ರತಿದಿನ ದೀಪಾರಾಧನೆ ಮಾಡಿ. ಅದರಲ್ಲಿ ಬೇವಿನ ಎಲೆಗಳನ್ನು ಹಾಕಿ. ಬೇವಿನ ಎಲೆಗಳನ್ನು ಹಾಕಿ ದೀಪ ಹಚ್ಚುವುದರಿಂದ ನರಘೋಷ, ನರಪೀಡೆ ಮುಂತಾದ ಕೆಟ್ಟ ಪರಿಣಾಮಗಳು ದೂರವಾಗುತ್ತವೆ. ಪ್ರತಿದಿನ ಆಗದಿದ್ದರೂ ಮಂಗಳವಾರದಂದು ಬೇವಿನ ಎಲೆಗಳನ್ನು ದೀಪದಲ್ಲಿ ಹಾಕಿ ದೀಪ ಹಚ್ಚಿ. ಹೀಗೆ ಮಾಡುವುದರಿಂದ ಇತರರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಮತ್ತು ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ. ಮಂಗಳವಾರವನ್ನು ಜಯವಾರ ಎಂದು ಕರೆಯುತ್ತಾರೆ. ನನ್ನ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ನಾಳೆ ಮಂಗಳವಾರ ಆ ವಾಳದೊಂದಿಗೆ ಪರಿಹಾರ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಂಗಳವಾರದಂದು ನೀವು ಬ್ಯಾಂಕ್ನಲ್ಲಿ ಹಣವನ್ನು ಠೇವಣಿ ಇಟ್ಟರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಹೆಚ್ಚಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಮಂಗಳವಾರ ಆಂಜನೇಯನನ್ನು ಧ್ಯಾನಿಸುವುದರಿಂದ ಧೈರ್ಯ ಬರುತ್ತದೆ, ಎಲ್ಲಾ ಕೆಲಸಗಳು ಆಗುತ್ತವೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಕುಜ ಗ್ರಹದ ಪ್ರಭಾವದಿಂದ ಉಂಟಾಗುವ ಅಪಾಯಗಳನ್ನು ನಿವಾರಿಸಬಹುದು. ಮಂಗಳವಾರ ಕಾಳಿಕಾದೇವಿಯನ್ನು ಧ್ಯಾನಿಸುವುದರಿಂದ ಶತ್ರುಗಳ ಮೇಲೆ ಜಯ ಸಿಗುತ್ತದೆ. ಮಂಗಳವಾರ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು, ಕೆಂಪು ಬಣ್ಣದ ಹೂವುಗಳಿಂದ ಇಷ್ಟ ದೇವರನ್ನು ಪ್ರಾರ್ಥಿಸುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಜಾತಕದಲ್ಲಿ ಕುಜ ಗ್ರಹವು ವಕ್ರ ದೃಷ್ಟಿಯಿಂದ ನೋಡಿದರೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಮಂಗಳವಾರ ಸಾಲ ತೀರಿಸಿದರೆ ಸಾಲ ಬೇಗ ತೀರುತ್ತದೆ. ಅಂದರೆ ನೀವು ಯಾರಿಂದಲಾದರೂ ಸಾಲ ತೆಗೆದುಕೊಂಡರೆ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ತೀರಿಸುತ್ತೀರಿ ಅಲ್ಲವೇ? ಹಾಗೆ ಅವರಿಗೆ ಮಂಗಳವಾರದಂದು ಹಣವನ್ನು ನೀಡಿ. ಹೀಗೆ ಪ್ರತಿ ಮಂಗಳವಾರ ಸಾಲ ತೀರಿಸಿದರೆ ಸಾಲ ಬೇಗ ತೀರುತ್ತದೆ. ನೀವು ಮಂಗಳವಾರ ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಹೆಚ್ಚು ಧನ ವೃದ್ಧಿಯಾಗುತ್ತದೆ, ಅದು ಒಳ್ಳೆಯದಾಗುತ್ತದೆ, ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಆದರೆ ಮಂಗಳವಾರ ನೀವು ಸಾಲ ಕೊಡಬಹುದು, ಆದರೆ ಸಾಲ ತೆಗೆದುಕೊಳ್ಳಬೇಡಿ. ಅದಕ್ಕಾಗಿಯೇ ಅನೇಕ ಜನರು ಸಾಲ ತೆಗೆದುಕೊಳ್ಳಲು ಹಿಂಜರಿಯುತ್ತಾರೆ. ಇದು ಉತ್ತಮ ನಿರ್ಧಾರ. ಆ ದಿನ ಸಾಲ ತೆಗೆದುಕೊಂಡರೆ ಆ ವರ್ಷ ಸಾಲದಲ್ಲಿ ಮುಳುಗುತ್ತೀರಿ. ಮಂಗಳವಾರ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ವಲ್ಪ ಹಣವನ್ನು ಹಾಕುವುದರಿಂದ ಅದು ಬೆಳೆಯುತ್ತಾ ಹೋಗುತ್ತದೆ. ಮಂಗಳವಾರ ಮಾಂಸದಿಂದ ದೂರವಿರಿ. ಆ ದಿನ ಮದ್ಯ ಸೇವಿಸಬಾರದು. ಇನ್ನು ಲಕ್ಷ್ಮೀದೇವಿಗೆ ಮಂಗಳವಾರ ಹಾಲು ನೈವೇದ್ಯವಾಗಿ ಇಟ್ಟರೆ ಸಾಕು, ನಿಮಗೆ ದೇವಿಯ ಅನುಗ್ರಹ ಸಿಗುತ್ತದೆ. ಮಂಗಳವಾರ ಕೆಟ್ಟ ಕಾರ್ಯಗಳಿಂದ ದೂರವಿರುವುದು ಒಳ್ಳೆಯದು. ಮಂಗಳವಾರ ತೊಗರಿ ಬೇಳೆ ತಿನ್ನದೇ ಇದ್ದರೆ ಕುಜನ ಅನುಗ್ರಹ ಸಿಗುತ್ತದೆ. ಇನ್ನು ಆ ದಿನ ದಾನ ಮಾಡುವುದು ಒಳ್ಳೆಯದಲ್ಲ. ಅದೇ ರೀತಿ ಬೆಲ್ಲವನ್ನು ಯಾರಿಗಾದರೂ ದಾನ ಮಾಡಬಹುದು, ಹಸುಗಳಿಗೆ ನೀಡಬಹುದು. ಮಂಗಳವಾರ ಎಳ್ಳೆಣ್ಣೆ ಪದಾರ್ಥಗಳನ್ನು ತಿನ್ನಬೇಡಿ. ಅದೇ ರೀತಿ ಮಂಗಳವಾರ ಎಳ್ಳೆಣ್ಣೆ ಖರೀದಿಸಬಾರದು. ಮಂಗಳವಾರ ರಾಹುಕಾಲದಲ್ಲಿ, ಅಂದರೆ ಮಧ್ಯಾಹ್ನ 3 ರಿಂದ 4:30 ದುರ್ಗಾದೇವಿಯ ದರ್ಶನ ಮತ್ತು ದುರ್ಗಾ ಸ್ತೋತ್ರಗಳನ್ನು ಪಠಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ಮಂಗಳವಾರ ಹನುಮಂತನಿಗೆ ಸಿಂಧೂರದಿಂದ ಪೂಜೆ ಮಾಡುವುದರಿಂದ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ 11 ಪ್ರದಕ್ಷಿಣೆ ಮಾಡುವುದರಿಂದ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ. ಇನ್ನು ವಿಡಿಯೋಗೆ ಬಂದರೆ, ನಾಳೆ ಸೋಮವಾರ ಆಗಿರುವುದರಿಂದ ಲಕ್ಷ್ಮೀದೇವಿಯನ್ನು ಆರಾಧಿಸಿ. ಈ ಮಂಗಳವಾರದಂದು ಸಾಸಿವೆಯೊಂದಿಗೆ ಏನು ಮಾಡಬೇಕು ಎಂದು ಈಗ ನಾವು ನೋಡೋಣ. ನಾಳೆ ಮಂಗಳವಾರ ಬೆಳಿಗ್ಗೆ ಅಥವಾ ಸಂಜೆ ಪರಿಹಾರ ಮಾಡಿ.
ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿಹಾರ ಮಾಡಿಕೊಳ್ಳಬಹುದು. ಮೊದಲು ಒಂದು ತಟ್ಟೆ ತೆಗೆದುಕೊಳ್ಳಿ. ಅದರಲ್ಲಿ ಉಪ್ಪು ಹಾಕಿ. ಉಪ್ಪು ಕೂಡ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ನಿಮಗೆ ಬಹಳ ಸಹಾಯ ಮಾಡುತ್ತದೆ. ಕಲ್ಲುಪ್ಪಿನಿಂದ ಈ ಪರಿಹಾರ ಮಾಡಬೇಕು. ದೃಷ್ಟಿ ಮತ್ತು ಇತರರ ಆಚರಣೆಗಳು ದೂರವಾಗಬೇಕು ಎಂದು ನಾವು ಮಾಡುತ್ತಿರುವುದರಿಂದ ಕಲ್ಲುಪ್ಪನ್ನು ಪರಿಹಾರದಲ್ಲಿ ಬಳಸಬೇಕು. ತಟ್ಟೆಯಲ್ಲಿ ಕಲ್ಲುಪ್ಪು ಹಾಕಿದ ನಂತರ ಅದರಲ್ಲಿ ಸಾಸಿವೆ ಹಾಕಿ. ಅಡುಗೆಯಲ್ಲಿ ಒಗ್ಗರಣೆಗೆ ಸಾಸಿವೆ ಬಳಸುತ್ತೇವೆ ಅಲ್ಲವೇ? ಆ ಸಾಸಿವೆಯನ್ನು ಪರಿಹಾರದಲ್ಲಿ ಬಳಸಬಹುದು. ಸಾಸಿವೆ ದೃಷ್ಟಿಯನ್ನು ಚೆನ್ನಾಗಿ ತೆಗೆದು ಹಾಕುತ್ತದೆ. ಬ್ಯಾಡ್ ಎನರ್ಜಿಯನ್ನು ತೆಗೆದು ಹಾಕುತ್ತದೆ. ನಿಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ಖರ್ಚುಗಳನ್ನು ಸಹ ಕಡಿಮೆ ಮಾಡುತ್ತದೆ. ಉಪ್ಪು ಸಾಸಿವೆ ಮಿಶ್ರಣವನ್ನು ನಿಮ್ಮ ಮನೆಯವರೆಲ್ಲರೂ ಪೂರ್ವ ದಿಕ್ಕಿಗೆ ನಿಲ್ಲುವಂತೆ ಹೇಳಿ ದೃಷ್ಟಿ ತೆಗೆಯಿರಿ. ಎಲ್ಲರಿಗೂ ಒಂದೇ ಬಾರಿಗೆ ದೃಷ್ಟಿ ತೆಗೆಯಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಕುಟುಂಬ ಸದಸ್ಯರು ಎದುರಿಸುತ್ತಿರುವ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಮಕ್ಕಳು ನಿಮ್ಮ ಮಾತು ಕೇಳುತ್ತಾರೆ. ಪತಿಯ ಆದಾಯ ಹೆಚ್ಚಾಗುತ್ತದೆ. ಅವರಿಗೆ ಇರುವ ಆರೋಗ್ಯ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ. ಹೀಗೆ ದೃಷ್ಟಿ ತೆಗೆದ ನಂತರ ಅವುಗಳನ್ನು ಒಂದು ಕಾಗದದಲ್ಲಿ ಅಥವಾ ಕವರ್ನಲ್ಲಿ ಹಾಕಿ ಜಾಗರೂಕತೆಯಿಂದ ಹಾಕಬೇಕು. ಸಾಸಿವೆ ಬೇಗ ಈಗ ಚೆಲ್ಲಾಪಿಲ್ಲಿಯಾಗುತ್ತದೆ. ಅದಕ್ಕೆ ಬದಲಾಗಿ ಅದನ್ನು ಎಚ್ಚರಿಕೆಯಿಂದ ಕವರ್ ಅಥವಾ ಕಾಗದದಲ್ಲಿ ಹಾಕಿ. ನಂತರ ಆ ಕವರ್ ಅನ್ನು ಮನೆಯಿಂದ ದೂರವಿರುವ ಯಾವುದಾದರೂ ಖಾಲಿ ಜಾಗದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ. ಹಿಂದಿರುಗಿ ನೋಡದೆ ಮನೆಗೆ ಬಂದು ಕಾಲು ಕೈಗಳನ್ನು ತೊಳೆದುಕೊಳ್ಳಿ ಅಥವಾ ಸ್ನಾನ ಮಾಡಿ. ಯಾವಾಗಲಾದರೂ ಮನೆಗೆ ಅಥವಾ ಮನೆಯವರಿಗೆ ಅಥವಾ ನಮಗೆ ನಾವೇ ದೃಷ್ಟಿ ತೆಗೆದುಕೊಂಡಾಗ ಸ್ನಾನ ಮಾಡಿದರೆ ದೃಷ್ಟಿ ಸಂಪೂರ್ಣವಾಗಿ ಹೋಗುತ್ತದೆ. ಈ ಪರಿಹಾರವನ್ನು ಯಾರು ಮಾಡುತ್ತಾರೋ ಅವರು ಈ ದಿನ ಮಾಂಸಾಹಾರ ಸೇವಿಸಬಾರದು. ಹಗಲಿನಲ್ಲಿ ಗಡಿಬಿಡಿಯಾಗಿರುತ್ತಾರೆ. ಆದ್ದರಿಂದ ರಾತ್ರಿ ಈ ಪರಿಹಾರವನ್ನು ಮಾಡಿಕೊಂಡರೆ ಒಳ್ಳೆಯದು. ನಿಮ್ಮ ಮನೆಯವರಿಗೆ ದೃಷ್ಟಿ ತೆಗೆದ ನಂತರ ಅವರನ್ನು ಕಾಲು ಕೈಗಳನ್ನು ತೊಳೆದುಕೊಂಡು ಮನೆಗೆ ಹೋಗಲು ಹೇಳಿ. ಇದು ತುಂಬಾ ಶಕ್ತಿಶಾಲಿ ಪರಿಹಾರ. ನಿಮ್ಮ ಜೀವನವನ್ನು ಬದಲಾಯಿಸುವ ಪರಿಹಾರ. ಇದು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಲ್ಲಿ ಸಾಸಿವೆ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಯಾರಾದರೂ ನಮ್ಮ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡಿದರೆ ಅವುಗಳನ್ನು ತೆಗೆದು ಹಾಕುತ್ತದೆ. ಕೆಟ್ಟ ಪ್ರಯೋಗಗಳನ್ನು ಹಿಮ್ಮೆಟ್ಟಿಸುವ ಶಕ್ತಿ ಸಾಸಿವೆ ಮತ್ತು ಉಪ್ಪಿಗೆ ಇದೆ. ಅಂತಹ ಸಾಸಿವೆ ಮತ್ತು ಉಪ್ಪಿನೊಂದಿಗೆ ನಾಳೆ ಮಂಗಳವಾರ ನೀಡಿದ ಕೆಲಸವನ್ನು ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಆರ್ಥಿಕವಾಗಿ ವೃದ್ಧಿ ಹೊಂದುತ್ತದೆ. ಸಂತೋಷದಿಂದ ಬದುಕಿ. ನಾಳೆ ಮಂಗಳವಾರ ದ್ವಾದಶಿ. ಕುಂಕುಮದಿಂದ ಹೀಗೆ ಮಾಡಿದರೆ ನಿಮ್ಮ ಹಣೆಬರಹ ಬದಲಾಗುತ್ತದೆ. ಮಂಗಳವಾರ ಕುಂಕುಮದಿಂದ ಹೀಗೆ ಮಾಡಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ. ನಾಳೆ ಮಂಗಳವಾರ ಕುಂಕುಮ ನೀರಿನಿಂದ ಹೀಗೆ ಮಾಡಿದರೆ ನಿಮಗೆ ಇರುವ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ. ಮಂಗಳವಾರ ಕುಂಕುಮ ನೀರಿನಿಂದ ಹೀಗೆ ಮಾಡಿದರೆ ನೀವು ನಿಮ್ಮ ಕಷ್ಟಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲಿರುವ ಕೆಟ್ಟದ್ದೆಲ್ಲವೂ ದೂರವಾಗುತ್ತದೆ. ನಾಳೆ ಮಂಗಳವಾರದಂದು ಕುಂಕುಮ ನೀರಿನಿಂದ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ. ಕುಂಕುಮ ನೀರಿಗೆ ಬಹಳ ಶಕ್ತಿ ಇದೆ. ನಮಗೆ ನೀರು ಬಹಳ ಅವಶ್ಯಕ. ಎಷ್ಟೇ ಹಣವಿದ್ದರೂ ಬಡವನಾದರೂ ನೀವು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನೀವು ಬಹಳಷ್ಟು ಶಕ್ತಿಯನ್ನು ಹೊಂದಿರುತ್ತೀರಿ. ನೀರಿನಿಂದ ಹಲವು ರೀತಿಯ ಪರಿಹಾರಗಳನ್ನು ಮಾಡಬಹುದು. ನೀರಿನಿಂದ ದೇವರುಗಳನ್ನು ಸಹ ಸಂತೋಷಪಡಿಸಬಹುದು. ಶಿವಲಿಂಗಕ್ಕೆ ಒಂದು ಚೆಂಬು ನೀರು ಸುರಿದರೆ ಜನ್ಮ ಜನ್ಮಾಂತರದ ಪಾಪಗಳು ದೂರವಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ನೀರಿನಲ್ಲಿ ಅರಿಶಿನ ಕುಂಕುಮ ಹೂಗಳನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯ ನೀಡುವುದರಿಂದ ಉತ್ತಮ ಆರೋಗ್ಯ ಬರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ನೀರಿನಲ್ಲಿ ಯಾವುದೇ ವಸ್ತುವನ್ನು ಹಾಕಿದರೂ ಅದು ಪವಿತ್ರ ಮತ್ತು ಶಕ್ತಿಶಾಲಿಯಾಗುತ್ತದೆ. ನಾಳೆ ಮಂಗಳವಾರ ಒಂದು ಲೋಟ ನೀರಿನಲ್ಲಿ ಕುಂಕುಮ ಹಾಕಿ ಒಂದು ಪರಿಹಾರ ಮಾಡಿದರೆ ನಿಮ್ಮಲ್ಲಿರುವ ಎಲ್ಲಾ ದಾರಿದ್ರ್ಯವೂ ದೂರವಾಗುತ್ತದೆ. ಕುಂಕುಮ ಕೂಡ ಬಹಳಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ಕುಂಕುಮದಲ್ಲಿ ಹಲವು ರೀತಿಯ ಕುಂಕುಮಗಳು ಇರುತ್ತವೆ. ಕುಂಕುಮವು ಕೆಟ್ಟ ದೃಷ್ಟಿಯನ್ನು ತೆಗೆದು ಹಾಕಲು ಬಹಳಷ್ಟು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಹಿಂದೆ ನಮ್ಮ ಹಿರಿಯರು ಹೊರಗೆ ಹೋಗುವಾಗ ಕುಂಕುಮವನ್ನು ಧರಿಸಲು ಹೇಳುತ್ತಿದ್ದರು. ಕುಂಕುಮವನ್ನು ಧರಿಸುವುದರಿಂದ ಇತರರು ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೂ ಏನೂ ಆಗುವುದಿಲ್ಲ. ಒಂದು ಸಣ್ಣ ಕುಂಕುಮ ಬೊಟ್ಟಿಗೆ ಅಂತಹ ಶಕ್ತಿ ಇದೆ. ಪೂಜೆ ಮಾಡುವ ಮೊದಲು ಮಹಿಳೆಯರು ಅಥವಾ ಪುರುಷರು ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ಸ್ನಾನ ಮಾಡಿದ ತಕ್ಷಣ ಕುಂಕುಮವನ್ನು ಧರಿಸುವುದು ಒಳ್ಳೆಯದು ಎಂದು ನಮ್ಮ ಪಂಡಿತರು ಹೇಳುತ್ತಾರೆ. ಕುಂಕುಮ ಮತ್ತು ನೀರಿಲ್ಲದೆ ಪೂಜೆ ಪೂರ್ಣಗೊಳ್ಳುವುದಿಲ್ಲ. ಕುಂಕುಮವನ್ನು ದೇವಿ ದೇವತೆಗಳಿಗೆ ಅರ್ಪಿಸಲಾಗುತ್ತದೆ. ನೀರಿನಿಂದ ಅಭಿಷೇಕ ಮಾಡುತ್ತಾರೆ. ಕುಂಕುಮದಿಂದ ಪರಿಹಾರ ಮಾಡುವುದರಿಂದ ಮನೆಯಲ್ಲಿರುವ ವಿವಿಧ ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆಯಿದೆ. ಕುಂಕುಮವನ್ನು ದಾನ ಮಾಡುವುದು, ದೇವರಿಗೆ ಅರ್ಪಿಸುವುದು, ಹಣೆಗೆ ಧರಿಸುವುದು ಮುಂತಾದ ಪರಿಹಾರಗಳನ್ನು ಮಾಡಬಹುದು. ಇನ್ನು ಮಂಗಳವಾರದಂದು ಕುಂಕುಮದಿಂದ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ. ನಾಳೆ ಮಂಗಳವಾರದಂದು ಕುಂಕುಮದಿಂದ ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ. ನಾಳೆ ಮಂಗಳವಾರ ಒಂದು ಗಾಜಿನ ಗ್ಲಾಸ್ ತೆಗೆದುಕೊಳ್ಳಿ.
ಈ ಪರಿಹಾರಕ್ಕೆ ಗಾಜಿನ ಗ್ಲಾಸ್ ಬೇಕು. ಸ್ಟೀಲ್, ಪ್ಲಾಸ್ಟಿಕ್ ಗ್ಲಾಸ್ ನಿಂದ ಪರಿಹಾರ ಮಾಡಿದರೆ ಫಲಿತಾಂಶ ಇರುವುದಿಲ್ಲ. ಒಂದು ಗಾಜಿನ ಗ್ಲಾಸ್ ತೆಗೆದುಕೊಂಡು ಅದರಲ್ಲಿ ಕುಂಕುಮವನ್ನು ಹಾಕಿ. ಈಗ ಆ ಗ್ಲಾಸ್ನಲ್ಲಿ ನೀರನ್ನು ಹಾಕಿ. ಮನೆಯಲ್ಲಿ ಪೂಜಿಸದ ತುಳಸಿ ಗಿಡ ಇದ್ದರೆ ಆ ಗಿಡದ ಎಲೆಗಳನ್ನು ಆ ಗ್ಲಾಸ್ನಲ್ಲಿ ಹಾಕಿ. 2 ತುಳಸಿ ಎಲೆಗಳನ್ನು ಹಾಕಿದರೆ ಸಾಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೇರೆ ತುಳಸಿ ಗಿಡ ಇಲ್ಲದಿದ್ದರೆ ನೀವು ಪೂಜಿಸುವ ತುಳಸಿ ಗಿಡದ 2 ಎಲೆಗಳನ್ನು ಕಿತ್ತುಕೊಳ್ಳಿ. ಮಹಿಳೆಯರು ಕಿತ್ತುಕೊಳ್ಳಬಾರದು. ಆದ್ದರಿಂದ ನಿಮ್ಮ ಪತಿಯಿಂದ ಅಥವಾ ನಿಮ್ಮ ಮಕ್ಕಳಿಂದ 2 ತುಳಸಿ ಎಲೆಗಳನ್ನು ತರಲು ಹೇಳಿ. ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳುವ ಮೊದಲು ನೀವು ತುಳಸಿಗೆ ಹೀಗೆ ಹೇಳಬೇಕು: ತಾಯಿ, ನಾವು ಸಮಸ್ಯೆಗಳಿಂದ ಹೊರಬರಲು ಪರಿಹಾರವನ್ನು ಮಾಡುತ್ತಿದ್ದೇವೆ. ಇದಕ್ಕಾಗಿ ನಾವು ಈ ಮರದ ಎಲೆಗಳನ್ನು ಕಿತ್ತುಕೊಳ್ಳುತ್ತಿದ್ದೇವೆ ಎಂದು ಹೇಳಿದ ನಂತರ ನಿಮ್ಮ ಪತಿ ಅಥವಾ ನಿಮ್ಮ ಮಕ್ಕಳನ್ನು ಎಲೆಗಳನ್ನು ಕಿತ್ತುಕೊಳ್ಳಲು ಹೇಳಿ. 2 ಎಲೆಗಳನ್ನು ಕುಂಕುಮ ನೀರಿನಲ್ಲಿ ಹಾಕಿದ ನಂತರ ಆ ಗ್ಲಾಸ್ ಅನ್ನು ಹಿಡಿದುಕೊಂಡು ಎಲ್ಲಾ ಕೊಠಡಿಗಳಲ್ಲಿ ತಿರುಗಾಡಿದ ನಂತರ ಮುಖ್ಯ ಬಾಗಿಲಿನ ಪಕ್ಕದಲ್ಲಿ ಬಲಭಾಗದಲ್ಲಿ ಈ ಗ್ಲಾಸ್ ಅನ್ನು ಇಡಬೇಕು. ಮನೆಯ ಒಳಭಾಗದಲ್ಲಿ ಇಡಬೇಕು. ನೀವು ಮನೆಗೆ ಪ್ರವೇಶಿಸುವಾಗ ನಿಮಗೆ ಬಲಭಾಗದಲ್ಲಿ ಬಾಗಿಲು ಇರುತ್ತದೆ ಅಲ್ಲವೇ? ಆ ಬಾಗಿಲಿನ ಪಕ್ಕದಲ್ಲಿ ಹೀಗೆ ಇಡಬೇಕು. ಗ್ಲಾಸ್ ಅನ್ನು ಇಟ್ಟು ಹಾಗೆಯೇ ಬಿಡಿ. 24 ಗಂಟೆಗಳ ಕಾಲ ಹಾಗೆಯೇ ಬಿಡಬೇಕು. ನೀವು ಇಂದು ಬೆಳಿಗ್ಗೆ 7 ಗಂಟೆಗೆ ಆ ಗ್ಲಾಸ್ ಅನ್ನು ಬಾಗಿಲಿನ ಪಕ್ಕದಲ್ಲಿ ಇಟ್ಟರೆ ಮರುದಿನ ಬೆಳಿಗ್ಗೆ 7 ಗಂಟೆಯ ನಂತರ, ಅಂದರೆ 7:05 ಅಥವಾ 7:10ಕ್ಕೆ ಆ ಗ್ಲಾಸ್ ಅನ್ನು ತೆಗೆಯಬೇಕು. ಆ ನೀರನ್ನು ಯಾರು ತಿರುಗಾಡದ ಪ್ರದೇಶದಲ್ಲಿ ಅಥವಾ ಸಿಂಕ್ ಡ್ರೈನೇಜ್ನಲ್ಲಿ ಹಾಕಿ. ನಡೆಯುವ ದಾರಿಯಲ್ಲಿ ಆ ನೀರನ್ನು ಹಾಕಬಾರದು. ಈ ಪರಿಹಾರವನ್ನು ಸ್ನಾನ ಮಾಡಿದ ನಂತರ ಮಾಡಬೇಕು. ಈ ಗ್ಲಾಸ್ ಅನ್ನು ತೆಗೆಯುವಾಗಲೂ ನೀವು ಸ್ನಾನ ಮಾಡಿರಬೇಕು. ಆ ನೀರನ್ನು ಹೊರಗೆ ಹಾಕಿದ ನಂತರ ಗ್ಲಾಸ್ ಅನ್ನು ತೊಳೆಯಿರಿ. ನೀವು ಕೂಡ ಶುಭ್ರವಾಗಿ ಕಾಲು ಕೈಗಳನ್ನು ತೊಳೆದುಕೊಂಡು ಮನೆಗೆ ಬನ್ನಿ. ಇದು ತುಂಬಾ ಸರಳ ಪರಿಹಾರ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ 24 ಗಂಟೆಗಳಲ್ಲಿ ಹೊರಗೆ ಹೋಗುತ್ತದೆ. ಮನೆ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಕಾಲಿಡುತ್ತಾಳೆ. ಮನೆ ಹಣದಿಂದ ತುಂಬಿರುತ್ತದೆ. ನಿಮಗಿರುವ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ನಿಮ್ಮ ಮನೆ ಸಂಪತ್ತು, ಆರೋಗ್ಯ ಮತ್ತು ದೀರ್ಘಾಯುಷ್ಯದಿಂದ ತುಂಬಿದೆ. ಇದು ಉತ್ತಮ ಪರಿಹಾರವಾಗಿರುವುದರಿಂದ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಮಾಡಬೇಕು. ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಇದ್ದರೆ ಪರಿಹಾರವನ್ನು ಮಾಡಬೇಡಿ. ನೀವು ಕಷ್ಟಗಳನ್ನು ಆಹ್ವಾನಿಸಿದವರಾಗುತ್ತೀರಿ. ನಿಯಮಗಳನ್ನು ಪಾಲಿಸಿ ಈ ಪರಿಹಾರವನ್ನು ಮಾಡಿದರೆ ಉತ್ತಮ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಆದ್ದರಿಂದ ಪ್ರತಿಯೊಬ್ಬರು ನಾಳೆ ಮಂಗಳವಾರ ಕುಂಕುಮದಿಂದ ಈ ಪರಿಹಾರವನ್ನು ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ. ನಾಳೆ ಮಂಗಳವಾರವೂ ಇದನ್ನು ಮೊದಲಿಗೆ ಇಟ್ಟರೆ ನಿಮ್ಮ ಎಲ್ಲಾ ಸಾಲಗಳು ತೀರುತ್ತವೆ. ನೀವೇ ಸಾಲ ನೀಡುವ ಮಟ್ಟಕ್ಕೆ ಹೋಗುತ್ತೀರಿ. ಮಂಗಳವಾರ ತುಳಸಿ ಕಟ್ಟೆಯಲ್ಲಿ ಇದನ್ನು ಇಡುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳ ಜೊತೆಗೆ ಇತರ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ದಾಂಪತ್ಯ ಜೀವನದಲ್ಲಿರುವ ಜಗಳಗಳು ಕಡಿಮೆಯಾಗುತ್ತವೆ. ಈಗಿನ ಕಾಲದಲ್ಲಿ ಕೆಲವರಲ್ಲಿ ನೋಡಿದಾಗ ಪತ್ನಿ ಪತಿಯ ಮಾತು ಕೇಳುತ್ತಿಲ್ಲ, ಪತಿ ಪತ್ನಿಯ ಮಾತು ಕೇಳುತ್ತಿಲ್ಲ ಎಂದು ಪದೇ ಪದೇ ಜಗಳವಾಡುತ್ತಿರುತ್ತಾರೆ. ದಾಂಪತ್ಯ ಜೀವನದಲ್ಲಿ ಜಗಳಗಳು ಬರಲು ಕೆಲವು ಬಾರಿ ಆರ್ಥಿಕ ಪರಿಸ್ಥಿತಿಗಳು ಕಾರಣವಾಗಬಹುದು. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಕುಟುಂಬದೊಂದಿಗೆ ಆರಾಮವಾಗಿ ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ನರದೃಷ್ಟಿಯಿಂದಲೂ ದಾಂಪತ್ಯ ಜೀವನದಲ್ಲಿ ಮತ್ತು ಕುಟುಂಬ ಜೀವನದಲ್ಲಿ ಜಗಳಗಳು ಬರುತ್ತವೆ. ಮಕ್ಕಳು ಮಾತು ಕೇಳದಿರುವುದು, ಮಕ್ಕಳ ಆರೋಗ್ಯ ಪದೇ ಪದೇ ಕ್ಷೀಣಿಸುವುದು, ಮಕ್ಕಳು ಪೋಷಕರ ವಿರುದ್ಧ ತಿರುಗಿ ಬೀಳುವುದು ಇಂತಹವು ನರದೃಷ್ಟಿಯ ಪ್ರಭಾವದಿಂದ ಆಗಬಹುದು. ಒಂದು ವೇಳೆ ನಿಮಗೆ ಮಕ್ಕಳಿಂದ, ಸಂಗಾತಿಯಿಂದ ಮನೋಶಾಂತಿ ಇಲ್ಲದಿದ್ದರೆ ಅಥವಾ ಆರ್ಥಿಕ ಸಮಸ್ಯೆಗಳಿಂದ ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲದಿದ್ದರೆ ನಾಳೆ ಮಂಗಳವಾರ ತುಳಸಿ ಕಟ್ಟೆಯಲ್ಲಿ ಇವುಗಳನ್ನು ಇಡಿ. ತುಳಸಿ ಕಟ್ಟೆಯಲ್ಲಿ ಇವುಗಳನ್ನು ಇಡುವುದರಿಂದ ನಿಮಗೆ ಇರುವ ಆರ್ಥಿಕ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗುತ್ತವೆ. ಕುಟುಂಬದೊಂದಿಗೆ ಸಂತೋಷದಿಂದ ಬದುಕುತ್ತೀರಿ. ಹಾಗೆಯೇ ನಿಮ್ಮ ಬಳಿ ನಿಮ್ಮ ಮನೆಯಲ್ಲಿ ಹಣವು ಚೆನ್ನಾಗಿ ಉಳಿಯುತ್ತದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಸಾಲಗಳನ್ನು ತೀರಿಸಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಒಬ್ಬರ ಬಳಿ ಹಣಕ್ಕಾಗಿ ಕೈ ಚಾಚಬೇಕಾದ ನೀವೇ ಕೆಲವೇ ದಿನಗಳಲ್ಲಿ ಇತರರಿಗೆ ಹಣ ನೀಡುವ ಮಟ್ಟಕ್ಕೆ ಬೆಳೆಯುತ್ತೀರಿ. ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಅದು ದೂರವಾಗಬೇಕೆಂದು ನೀವು ಬಯಸಿದರೆ ನಾಳೆ ಮಂಗಳವಾರ ಮರೆಯದೆ ತುಳಸಿ ಗಿಡದ ಬುಡದಲ್ಲಿ ಇವುಗಳನ್ನು ಇಡಿ. ನಮ್ಮೆಲ್ಲರ ಮನೆಗಳಲ್ಲಿ ತುಳಸಿ ಗಿಡ ಇರುತ್ತದೆ. ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡ ಇರುವ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರುತ್ತಾರೆ. ಪ್ರತಿದಿನ ತುಳಸಿ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಮನೆಯಲ್ಲಿ ದೀಪ ಹಚ್ಚುವ ಮೊದಲು ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕು. ಅದೇ ರೀತಿ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಾಗ ಖಂಡಿತವಾಗಿಯೂ ತುಳಸಿ ದಳಗಳನ್ನು ಅರ್ಪಿಸಬೇಕು. ನೀವು ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಸಿಗುತ್ತದೆ. ನಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬಲು ತುಳಸಿ ಗಿಡ ಬಹಳಷ್ಟು ಸಹಾಯ ಮಾಡುತ್ತದೆ.
ಅಂತಹ ತುಳಸಿ ಗಿಡದ ಬುಡದಲ್ಲಿ ನಾಳೆ ಮಂಗಳವಾರ ಇದನ್ನು ಇಡುವುದರಿಂದ ನಿಮಗೆ ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ. ಸಂಪತ್ತು ವೃದ್ಧಿಯಾಗುತ್ತದೆ. ಒಳ್ಳೆಯ ಆರೋಗ್ಯದ ಜೊತೆಗೆ ಜೀವನವು ಸಿಗುತ್ತದೆ. ಹಾಗಾದರೆ ನಾಳೆ ಮಂಗಳವಾರ ತುಳಸಿ ಕಟ್ಟೆಯ ಮುಂದೆ ಏನು ಇಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮಂಗಳವಾರ ಬೆಳಿಗ್ಗೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ತಲೆ ಸ್ನಾನ ಮಾಡಿ ಪೂಜೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಮೊದಲು ತುಳಸಿ ಕಟ್ಟೆಯ ಬಳಿ ಸ್ವಚ್ಛವಾಗಿ ಒರೆಸಿ ತೊಳೆದು ರಂಗೋಲಿ ಹಾಕಿ. ಈಗ ಒಂದು ಉತ್ತಮ ಬಟ್ಟೆಯನ್ನು ತೆಗೆದುಕೊಳ್ಳಿ. ಕಪ್ಪು ನೀಲಿ ಬಣ್ಣದ ಬಟ್ಟೆಯ ಬದಲು ಕೆಂಪು ಹಸಿರು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ ಅದರಲ್ಲಿ 12 ಕಪ್ಪು ಗೋಡಂಬಿ ಬೀಜಗಳನ್ನು ಹಾಕಿ. ಗೋಡಂಬಿ ಬೀಜಗಳು ಈ ಪರಿಹಾರದಲ್ಲಿ ಬಹಳ ಉಪಯುಕ್ತವಾದ ವಸ್ತುಗಳು. ಕಪ್ಪು ಗೋಡಂಬಿ ಬೀಜಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಇತರರು ನಿಮ್ಮ ಮಾತನ್ನು ಕೇಳುವಂತೆ ಮಾಡಲು ಹಲವು ವಿಧಗಳಲ್ಲಿ ಉಪಯುಕ್ತವಾಗಿವೆ. ವಿಹಾರಶಾಸ್ತ್ರದಲ್ಲಿ ಇವುಗಳಿಗೆ ಬಹಳ ಮಹತ್ವವಿದೆ. ಹಣವನ್ನು ಮತ್ತು ಜನರನ್ನು ಆಕರ್ಷಿಸಲು ಕಪ್ಪು ಗೋಡಂಬಿ ಬೀಜಗಳು ಬಹಳ ಚೆನ್ನಾಗಿ ಉಪಯುಕ್ತವಾಗಿವೆ. ಅಷ್ಟೇ ಅಲ್ಲದೆ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು, ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತವೆ. ನಿಮ್ಮ ಮೇಲೆ ಯಾರಾದರೂ ಕೆಟ್ಟ ಪ್ರಯೋಗ ಮಾಡಿದರೆ ಆ ಕೆಟ್ಟ ಪ್ರಯೋಗದ ಪ್ರಭಾವ ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಈ ಕಪ್ಪು ಜೀರಿಗೆ ಬೀಜಗಳು ಸಹಾಯ ಮಾಡುತ್ತವೆ. ಈ ಕಪ್ಪು ಜೀರಿಗೆ ಬೀಜಗಳನ್ನು 12 ತೆಗೆದುಕೊಂಡು ಅವುಗಳನ್ನು ಒಂದು ಗ್ಲಾಸ್ನಲ್ಲಿ ಹಾಕಿ, ಅರಿಶಿನ, ಕುಂಕುಮ, 1 ರೂಪಿ ನಾಣ್ಯ ಹಾಕಿ, ಕೆಲವು ಅಕ್ಷತೆಗಳನ್ನು ಸಹ ಹಾಕಿ ಗಂಟು ಕಟ್ಟಿ ತುಳಸಿ ಕಟ್ಟೆಯಲ್ಲಿ ಇಟ್ಟು ದೀಪ ಹಚ್ಚಿ ಧೂಪ ತೋರಿಸಿ. ಅದೇ ರೀತಿ ತುಳಸಿ ಕಟ್ಟೆಯ ಬಳಿ ವೀಳ್ಯದೆಲೆ ಹಾಕಿ ಅದರಲ್ಲಿ 2 ಬಾಳೆಹಣ್ಣುಗಳನ್ನು ಇಟ್ಟು ಈ ರೀತಿ ತೋರಿಸಿ ನಂತರ ತುಳಸಿ ಕಟ್ಟೆಗೆ ನಮಸ್ಕರಿಸಿ. ಈಗ ತುಳಸಿ ಕಟ್ಟೆಯಲ್ಲಿ ಇಟ್ಟ ಆ ಗಂಟನ್ನು ತೆಗೆದು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮಗೆ ಇರುವ ಸಮಸ್ಯೆಯ ಬಗ್ಗೆ ಹೇಳಿಕೊಳ್ಳಿ. ನಿಮಗೆ ಇರುವ ಆರ್ಥಿಕ ಸಮಸ್ಯೆಯ ಬಗ್ಗೆ, ನಿಮ್ಮ ದಾಂಪತ್ಯ ಜೀವನದಲ್ಲಿರುವ ಸಮಸ್ಯೆಗಳ ಬಗ್ಗೆ, ಕುಟುಂಬದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡು ಆ ಗಂಟನ್ನು ನಿಮ್ಮ ಕಣ್ಣುಗಳಿಗೆ ಒತ್ತಿಕೊಂಡು ತುಳಸಿ ಕಟ್ಟೆಯಲ್ಲಿರುವ ಸ್ವಲ್ಪ ಮಣ್ಣನ್ನು ತೆಗೆದು ಗಂಟನ್ನು ಅದರಲ್ಲಿ ಹೂತು ಹಾಕಿ. ಈ ಪರಿಹಾರವನ್ನು ಬಹಳ ರಹಸ್ಯವಾಗಿ ಮಾಡಬೇಕು. ಈ ಗಂಟನ್ನು ತುಳಸಿ ಕಟ್ಟೆಯಲ್ಲಿ ಇಟ್ಟಿದ್ದನ್ನು ಯಾರಿಗೂ ಹೇಳಬಾರದು. ನೀವೇ ಮಾಡಿಕೊಂಡರೆ ಇನ್ನೂ ಒಳ್ಳೆಯದು. ಹೀಗೆ ಇವುಗಳನ್ನು ತುಳಸಿ ಗಿಡಗಳಲ್ಲಿ ನೆಡುವುದರಿಂದ ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಅಲ್ಲದೆ ನಿಮ್ಮ ಜೀವನದಲ್ಲಿರುವ ಇತರ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ. ಈ ಗಂಟನ್ನು ತುಳಸಿ ಕಟ್ಟೆಯಲ್ಲಿ ನಾಳೆ ಮಂಗಳವಾರ ಇಡುವುದರಿಂದ ಎಲ್ಲರೂ ನಿಮ್ಮ ಮಾತು ಕೇಳುತ್ತಾರೆ, ನಿಮಗೆ ಬೆಲೆ ಕೊಡುತ್ತಾರೆ. ಮಕ್ಕಳು ಸಹ ಚೆನ್ನಾಗಿ ನಿಮ್ಮ ಮಾತು ಕೇಳುತ್ತಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿರುವ ಜಗಳಗಳು ನಿಮಗೆ ತಿಳಿಯದಂತೆಯೇ ಕಡಿಮೆಯಾಗುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ನಾಳೆ ಮಂಗಳವಾರ ತುಳಸಿ ಕಟ್ಟೆಯಲ್ಲಿ ಇವುಗಳನ್ನು ಇಟ್ಟು ಆರ್ಥಿಕವಾಗಿ ವೃದ್ಧಿ ಹೊಂದಿರಿ. ಆನಂದವಾಗಿ ಸುಖಮಯ ಜೀವನವನ್ನು ನಡೆಸಿ. ಧನ್ಯವಾದಗಳು.